ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ಇವರಿಂದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಕರೆಯಲಾಗಿದೆ. ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ನಮ್ಗೆ ಗೊತ್ತಿರೋಂಗೆ SDM ಸೊಸೈಟಿಯಿಂದ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಕರೆಯಲಾಗಿದೆ ಈ ವರ್ಷಕ್ಕೆ. ಬನ್ನಿ ಅದಕ್ಕೆ ಯಾವ ಥರ ಅಪ್ಲೈ ಮಾಡೋದು ನೋಡುವ. ಅಪ್ಲೈ ಮಾಡಲಿಕ್ಕೆ ಫಸ್ಟ್ ನೀವು ಇಲ್ಲಿ ನಾವು ನೋಡ್ಬೋದು sdmsociety.in ಅಂತ ಗೂಗಲಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ದಿಸ್ ಇಸ್ ಅ ಹೋಮ್ ಪೇಜ್. ಇದು ಹೋಮ್ ಪೇಜಿಗೆ ಬಂದ ನಂತರ ಇದರಲ್ಲಿ ಸ್ಕಾಲರ್ಶಿಪ್ ಅಂತ ಸೆಕ್ಷನ್ ಇರುತ್ತೆ. ಈ ಸೆಕ್ಷನನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಾವು ನೋಡ್ಬೋದು SDME ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ಇವರಿಂದ ಈ ಸ್ಕಾಲರ್ಶಿಪ್ ಪ್ರೋಗ್ರಾಮನ್ನು ನಡೆಸಲಾಗಿರುತ್ತೆ. ಮತ್ತು ಈ ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡಬೇಕು, ಯಾರಿಗೆಲ್ಲ ಅಪ್ಲೈ ಆಗುತ್ತೆ, 1 by 1 ಸ್ಟೆಪ್ಸು ನಾವು ಕೂಡ ಇದರಲ್ಲಿ ನೋಡುವ. ಕೊನೆ ತನಕ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಈಗ ಇಲ್ಲಿ ನಾವು ನೋಡ್ಬೋದು ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೆಲ್ಲ ಏನಂದರೆ ಫೋಟೋಗ್ರಾಫ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ ಕಾಪಿ, ಆಧಾರ್ ಕಾರ್ಡ್, ಪ್ರೂಫ್ ಆಫ್ ಸ್ಟಡಿಂಗ್ ಲೆಟರ್ ಅಂದರೆ ಕಾಲೇಜಿನಿಂದ ನೀವು ಸ್ಟಡಿ ಮಾಡ್ತಾ ಇರೋದು ಸ್ಟಡಿ ಸರ್ಟಿಫಿಕೇಟ್ ಲೆಟರ್ ಬೇಕು, ಬ್ಯಾಂಕ್ ಅಕೌಂಟ್ ಬೇಕು. ಅಷ್ಟೇ ಅಲ್ಲ, ಇವೆಲ್ಲ ನೀವು ಸ್ಕ್ಯಾನ್ ಮಾಡ್ಕೋಬೇಕು. ಅಂದರೆ PDF ಅಥವಾ ಇಮೇಜ್ ಫಾರ್ಮೆಟಲ್ಲಿ ಲೆಸ್ ದ್ಯಾನ್ 5 MB 5 MBಗಿಂತ ಕಡಿಮೆ ಇರೋದು ನೀವು ಸ್ಕ್ಯಾನ್ ಮಾಡಬೇಕು. ಅಪ್ಲೈ ಮಾಡೋ ರೀತಿ ಏನಂದರೆ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದೇ ಲಿಂಕಲ್ಲಿ ನೀವು ಹೋಗಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅದೇ ರೀತಿ ಒಂದು ವೇಳೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಅಪ್ಲೈ ಮಾಡಿ ಇದ್ರ ಬೆನಿಫಿಟನ್ನು ತೊಗೊಂಡಿದ್ದರೆ ನೀವು ರಿನ್ಯೂವಲ್ ಕೂಡ ಮಾಡಬಹುದು. ಈಗ ನ್ಯೂ ಅಪ್ಲಿಕೇಶನ್ ಸಲುವಾಗಿ ಕ್ರೈಟೀರಿಯಾ ಏನಂದರೆ ಫಸ್ಟ್ ಇಯರ್ ಇಲ್ಲಿ ನಾವು ನೋಡ್ಬೋದು ಸ್ಕಾಲರ್ಶಿಪ್ ಫಾರ್ಮ್ ಅಪ್ಲೈಸ್ ಟು ಸ್ಟೂಡೆಂಟ್ ಎನ್ರೋಲ್ಡ್ ಇನ್ ದಿ ಫಸ್ಟ್ ಇಯರ್ ಆಫ್ ದಿ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ PG ಓದ್ತಾ ಇರುವ ಸ್ಟೂಡೆಂಟ್ಸ್ ಆರ್ ಪ್ರೊಫೆಷ್ನಲ್ ಕೋರ್ಸಸ್ ಅಂದರೆ ಇಂಜಿನಿಯರಿಂಗ್ ಆಯಿತು, MBBS ಆಯಿತು, ಇಂಥೆಲ್ಲ ಪ್ರೊಫೆಷ್ನಲ್ ಕೋರ್ಸಸ್ಸಲ್ಲಿ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಅದೇ ರೀತಿ ನಾವು ನೋಡ್ಬೋದು ಮಿನಿಮಮ್ ಪರ್ಸೆಂಟೇಜ್ ಎಷ್ಟಾಗಿರಬೇಕಂದ್ರೆ SSLCಯಲ್ಲಿ 65% ಆಗಿರಬೇಕು ಮತ್ತು PUCಯಲ್ಲಿ ಕೂಡ 65% ಆಗಿರಬೇಕು ಅಥವಾ CGPA 6.5 ಆಗಿರಬೇಕು. ಫ್ಯಾಮಿಲಿ ಇನ್ಕಮ್ ಶುಡ್ ನಾಟ್ ಎಕ್ಸೀಡ್ 1 lakh. 1 ಲಕ್ಷಕ್ಕಿಂತ ಹೆಚ್ಚಿಗೆ ಫ್ಯಾಮಿಲಿ ಇನ್ಕಮ್ ಇರಬಾರ್ದು 1 ವರ್ಷಕ್ಕೆ. ಲಾಸ್ಟ್ ಡೇಟ್ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಎಂಡ್ ಆಫ್ ದಿ ಡಿಸೆಂಬರ್ ಈಸ್ ದಿ ಲಾಸ್ಟ್ ಡೇಟ್. ಈಗ ಕ್ಲಿಕ್ ನಾವು ಅಪ್ಲೈ ಹಿಯರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಾವು ಇದರಲ್ಲಿ ಈ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ನ ಅಪ್ಲೈ ಮಾಡಬಹುದು. ಅದೇ ರೀತಿ ರಿನ್ಯೂವಲ್ಗೂ ಕೂಡ ಒಂದು ಸಪ್ರೇಟ್ ಲಿಂಕನ್ನು ಕೊಟ್ಟಿರ್ತಾರೆ. ಮತ್ತು ಏನೇ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಾ ಇರೋ ಫೋನ್ ನಂಬರ್ ನೀವು ಫೋನ್ ಮಾಡಿ ತಿಳ್ಕೊಬಹುದು. ಬನ್ನಿ ಈಗ ಕ್ಲಿಕ್ ನಾವು ಇಲ್ಲೇ ಅಪ್ಲೈ ಹಿಯರ್ ಅಂತೇಳಿ ಏನು ಕಾಣಿಸ್ತಾ ಇದೆ ಇದನ್ನು ನಾವು ಕ್ಲಿಕ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಇದು ನೋಡಿ SDM ಎಜುಕೇಷನಲ್ ಟ್ರಸ್ಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ 25. ದಿಸ್ ಈಸ್ ಅಪ್ಲಿಕೇಬಲ್ ಫಾರ್ ಫಸ್ಟ್ ಇಯರ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಅಂದರೆ ಡಿಗ್ರಿ ಮುಗಿಸಿ PG ಮಾಡ್ತಾ ಇರುವ ಸ್ಟೂಡೆಂಟ್ಸಿಗೆ ಅಥವಾ ಪ್ರೊಫೆಷ್ನಲ್ ಕೋರ್ಸಸ್ BE MBBS ಇಂಥವೆಲ್ಲ ಓದ್ತಾ ಇರೋ ಪ್ರೊಫೆಷ್ನಲ್ ಸ್ಟೂಡೆಂಟ್ಸಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಇದರಲ್ಲಿ ನೀವು ನೇಮ್, ಡೇಟ್ ಆಫ್ ಬರ್ತ್, ಇಮೇಲ್ ID, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಲ್ರೆಡಿ ಹೇಳಿದ್ದೀನಿ ನಾನು, ಫ್ಯಾಮಿಲಿ ಇನ್ಕಮು ಕೂಡ ನಾನು ಹೇಳಿದ್ದೀನಿ. ಇವೆಲ್ಲ ನೀವು ತೊಗೊಂಡ್ಬಿಟ್ಟು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ನಿಮಗೆ ಇಮೇಲ್ ಮುಖಾಂತರ ರೆಸ್ಪಾನ್ಸ್ ಬರುತ್ತೆ ವೆದರ್ ನೀವು ಸೆಲೆಕ್ಟ್ ಆಗಿದ್ದೀರೋ ಸೆಲೆಕ್ಟ್ ಆಗಿಲ್ವಾ ಅಂತ. ಒಂದು ವೇಳೆ ಸೆಲೆಕ್ಟ್ ಆಗಿದ್ದರೆ ನಾವು ನೋಡ್ಬೋದು ಇಲ್ಲೇ ಇದರಲ್ಲಿ ನಿಮಗೆ ರೆಸ್ಪಾನ್ಸು ಬರುತ್ತೆ. ಆಮೇಲೆ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಿದ ನಂತರ ಇದ್ರದ್ದು ಹಾರ್ಡ್ ಕಾಪಿನೂ ಕೂಡ ನೀವು ಇಲ್ಲಿ ಕಾಣಿಸ್ತಾ ಇರುವ ವಿಳಾಸಕ್ಕೆ ನೀವು ಅದನ್ನು ಪೋಸ್ಟ್ ಮಾಡಬೇಕಾಗತ್ತೆ. ಈಗ ಇದೇ ಲಿಂಕಲ್ಲಿ ನಾವು ನೋಡ್ಬೋದು ಇಲ್ಲೇ ಸ್ಕಾಲರ್ಶಿಪ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಅಷ್ಟೇ ಅಪ್ಲಿಕೇಬಲ್ ಆಗುತ್ತೆ. ಈಗ ಇದರಲ್ಲಿ ನಾನು ನೋಡೋದಂಗೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಟೋಟಲ್ 6 ಸ್ಟೆಪ್ಸ್ ಇದ್ದಾವೆ. ಇದರಲ್ಲಿ ಈ ಸ್ಕಾಲರ್ಶಿಪ್ ಫಾರ್ಮಲ್ಲಿ ಟೋಟಲ್ 6 ಸ್ಟೆಪ್ಸ್ ಇದ್ದಾವೆ. ಇಲ್ಲಿ ನಾವು ನೋಡಬಹುದು 2 of 6 ಅಂದರೆ 2ನೇ ಸ್ಟೆಪ್ಪಲ್ಲಿ ನಾನಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ನೀವು ನಿಮ್ಮದು ಫುಲ್ ನೇಮ್, ಮೊಬೈಲ್ ನಂಬರ್, ಅಪ್ಲೋಡ್ ಪಾಸ್ಪೋರ್ಟ್ ಫೋಟೋಗ್ರಾಫ್ 1 MBಗಿಂತ ಕಡಿಮೆ ಇರಬೇಕು. ಅದೇ ರೀತಿ ಕಮ್ಯುನಿಕೇಷನ್ ಅಡ್ರೆಸ್, ಜೆಂಡರ್ ಮತ್ತು ಅಪ್ಲೋಡ್ ಆಧಾರ್ ಕಾರ್ಡ್, APL BPL ಆರ್ ಅದರ್ಸ್ ಮತ್ತು ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ PDF ಫಾರ್ಮ್ಯಾಟಲ್ಲಿ. ಅದೇ ರೀತಿ ಡೇಟ್ ಆಫ್ ಬರ್ತ್. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಅಕಾಡೆಮಿಕ್ ರೆಕಾರ್ಡ್ಸ್ ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ಕೇಳಿದ ನಂತರ ಇದನ್ನು ಸಬ್ಮಿಟ್ ಅಂತ ಮಾಡಿದರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ,
ಇದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಅಷ್ಟೇ ಅಲ್ಲದೆ ಇದರದ್ದು ಹಾರ್ಡ್ ಕಾಪಿನೂ ಕೂಡ ನೀವು ತಗೊಂಡು ಪೋಸ್ಟ್ ಮಾಡಬೇಕು. ಮತ್ತೆ ಏನು ಡೌಟ್ ಇದ್ದರೆ ಇಲ್ಲಿ ನಾನು ಆಲ್ರೆಡಿ ಒಂದು ನಂಬರನ್ನು ತೋರಿಸಿದ್ದೆ ಇನಿಷಿಯಲಿ ವಿಡಿಯೋದಲ್ಲಿ, ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಥ್ಯಾಂಕ್ ಯು.